ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ವಿಶೇಷ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 12 ಮುಗಿದು ಆಲ್ಮೋಸ್ಟ್ ಒಂದು ತಿಂಗಳು ಆಗಿ ಹೋಗಿದೆ. ಜನವರಿ 18ನೇ ತಾರೀಕು ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಗಿಲ್ಲಿ ನಟ ಅಂತ ಅನೌನ್ಸ್ ಆಗಿತ್ತು. ಇದು ನಿಮ್ಗೆಲ್ರಿಗೂ ತುಂಬ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಸೊ ಬಿಗ್ ಬಾಸ್ ಸೀಸನ್ 12 ಮುಗಿದು ಆಲ್ಮೋಸ್ಟ್ ಈಗ 1 ಮಂತ್ ಆದಮೇಲೆ ಈಗೇನಪ್ಪ ಅಪ್ಡೇಟ್ ಅಂತ ನಿಮಗೆಲ್ಲ ಒಂದು ಕುತೂಹಲ ಕಾಡ್ತಾ ಇರ್ಬೋದು. ತುಂಬ ಚಿಕ್ಕ ಅಪ್ಡೇಟ್ ಅಷ್ಟೇ ಅಂತ, ಲೈಕ್ ಅಂದರೆ ತಲೆ ಕೆಡಿಸ್ಕೊಳ್ಳುವಂತಹ ಅಪ್ಡೇಟ್ ಏನಲ್ಲ, ಬಟ್ ಸ್ಟಿಲ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಈ ವಿಡಿಯೋನ ಕಡೆ ತನಕ ನೋಡಿ. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್, ಜಯನಗರ ಮತ್ತು ರಾಮಮೂರ್ತಿ ನಗರ. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್, ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು, ಲೇಟೆಸ್ಟ್ ಟ್ರೆಂಡ್ನ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಆನ್ಲೈನ್ ಬುಕಿಂಗ್ಗೆ ಸಂಪರ್ಕಿಸಿ nidarshansarees.com. ಕಸ್ಟಮರ್ ಕೇರ್ ಸಂಖ್ಯೆ 9606867467. ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಬಹಳ ಜನಪ್ರಿಯತೆಯನ್ನು ಪಡೆದುಕೊಂಡಂತಹ ಒಂದು ತ್ರಿಮೂರ್ತಿಗಳ ಜೋಡಿ ಅಂತ ಹೇಳಿದ್ರೆ ಅದು ನಮ್ಮ ಗಿಲ್ಲಿ ನಟ ಅವರು, ಹಾಗೆಯೇ ಮ್ಯೂಟೆಂಟ್ ರಘು ಅವರು ಮತ್ತು ನಮ್ಮ ರಕ್ಷಿತಾ ಶೆಟ್ಟಿ ಅವರು. ಸೊ ಈ ತ್ರಿಮೂರ್ತಿಗಳನ್ನು ಜನ ಬಹಳ ಮೆಚ್ಚಿಕೊಂಡ್ರು. ಪ್ಲಸ್ ಈ ಮೂರು ಜನರ ಲೈಕ್ ಅಂದರೆ ಆಟ ಪಾಠ ಆಗಿರಬಹುದು ಅಥವಾ ತರಲೆ ತುಂಟಾಟ, ಇದೆಲ್ಲವನ್ನು ಜನ ಸಿಕ್ಕಾಬಟ್ಟೆ ಮೆಚ್ಚಿ ಅಪ್ಪಿಕೊಂಡಿದ್ರು. ಯಾಕಂದರೆ ಈ ಮೂರು ಜನ ಕಾಂಬಿನೇಷನ್ ಅಂದ ತಕ್ಷಣ ಜನಗಳ ಮುಖದಲ್ಲಿ ಒಂದು ರೀತಿ ಮಂದಹಾಸ ಆಟೋಮೆಟಿಕ್ಕಾಗಿ ಮೂಡ್ತಾ ಇತ್ತು. ಸೊ ಇವ್ರು ಮೂರು ಜನರನ್ನ ಒಟ್ಟಿಗೆ ನೋಡೋದಕ್ಕೆ, ಇನ್ಫ್ಯಾಕ್ಟ್ ಈಗಲೂ ಯಾವುದಾದ್ರೂ ಒಂದು ವೇದಿಕೆ ಸಿಕ್ಕಿದ್ರೆ ನೋಡೋದಕ್ಕೆ ನೀವೆಲ್ಲರೂ ತುಂಬ ಜನ ಕಾಯ್ತಾ ಇರ್ತೀರಾ ಅಂತ ನನಗೂ ಗೊತ್ತು. ಸೊ ಏನು ವಿಷಯ ಅಂತ ಹೇಳಿದ್ರೆ, ನಮ್ಮ ಮ್ಯೂಟೆಂಟ್ ರಘು ಅವರು ಗಿಲ್ಲಿ ನಟ ಅವರನ್ನು ಇನ್ಸ್ಟಾಗ್ರಾಮಲ್ಲಿ ಅನ್ಫಾಲೋ ಮಾಡಿದ್ದಾರೆ. ಯಾಕೆ ಅಂತ ರೀಸನ್ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಾಗ ಕೂಡ ಗಿಲ್ಲಿ ಅವರನ್ನು ಫಾಲೋ ಮಾಡ್ತಾಯಿದ್ರು, ರಕ್ಷಿತಾ ಅವರನ್ನು ಅಫ್ಕೋರ್ಸ್ ಫಾಲೋ ಮಾಡ್ತಾಯಿದ್ರು. ಬಟ್ ಈಗ ಯಾಕೋ ಗೊತ್ತಿಲ್ಲ, ಈಗ ಜಸ್ಟ್ ಹೋಗಿ ಚೆಕ್ ಮಾಡುವಾಗ ಇನ್ಸ್ಟಾಗ್ರಾಮ್ನಲ್ಲಿ ಮ್ಯೂಟೆಂಟ್ ರಘು ಅವರು ಗಿಲ್ಲಿ ನಟ ಅವರನ್ನು ಅನ್ಫಾಲೋ ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ, ಮೊದಲು ಅವರು ಫಾಲೋ ಮಾಡ್ತಾ ಇದ್ದಿದ್ದಂತೂ ಕನ್ಫರ್ಮ್, ಅದರಲ್ಲೇನು ಡೌಟ್ ಇಲ್ಲ. ಬಟ್ ಯಾವಾಗ ಅನ್ಫಾಲೋ ಮಾಡಿದಾರೋ ಗೊತ್ತಿಲ್ಲ. ಸದ್ಯಕ್ಕೆ ಕರೆಂಟ್ಲಿ ಅವರು ಗಿಲ್ಲಿ ನಟ ಅವರನ್ನು ಅನ್ಫಾಲೋ ಮಾಡಿದ್ದಾರೆ. ಕಾರಣ ಏನು ಅಂತ ಗೊತ್ತಿಲ್ಲ. ಆ್ಯಂಡ್ ಮತ್ತೊಂದು ಫೆಬ್ರವರಿ 7ನೇ ತಾರೀಕು, ಯಾಕೆಂದರೆ ಆಫ್ಟರ್ ಒಂದು ಬಿಗ್ ಬಾಸ್ ಅಂದರೆ ದೊಡ್ಡ ಮನೆ ಹಬ್ಬ ಅಂತ ಒಂದು ಇವೆಂಟ್ ಎಲ್ಲ ಆಯ್ತಲ್ಲ. ಸೊ ಆ ಒಂದು ಶೂಟಿಂಗ್ ಟೈಮಲ್ಲಿ ಫೋಟೋ ರಕ್ಷಿತಾ ಶೆಟ್ಟಿ ಮತ್ತು ಗಿಲ್ಲಿ ನಟ ಅವ್ರ ಜೊತೆಗೆ ಫೋಟೋ ತೆಕ್ಕೊಂಡು ಅದನ್ನು ಕೂಡ ಪೋಸ್ಟ್ ಮಾಡಿದರು. ಫೈನಲಿ ಲೈಕ್ ಅಂದರೆ ಆಲ್ 3 in 1 ಫ್ರೇಮ್ ಅಂತ, ಅಂತಿಮವಾಗಿ ಆಲ್ 3 in 1 ಫ್ರೇಮ್ ಅಂತ ಒಂದು ಕ್ಯಾಪ್ಷನ್ ಕೊಟ್ಟು ಒಂದು ಪೋಸ್ಟ್ ಎಲ್ಲ ಮಾಡಿದರು. ಅದೀಗ ಫೇಸ್ಬುಕ್ಕಲ್ಲಿ ಇನ್ನೂ ಇದೆ ಆ ಫೋಟೋ, ಗಿಲ್ಲಿ ನಟ ಮತ್ತು ರಕ್ಷಿತಾ ಶೆಟ್ಟಿ ಅವ್ರ ಜೊತೆಗಿರುವಂತಹ ಫೋಟೋ. ಮ್ಯೂಟೆಂಟ್ ರಘು ಅವರು ಆಲ್ಮೋಸ್ಟ್ ಎಲ್ಲ ಬಿಗ್ ಬಾಸ್ ಕಂಟೆಸ್ಟೆನ್ಸ್ಗಳನ್ನು, ಬಹುತೇಕ ಬಿಗ್ ಬಾಸ್ ಕಂಟೆಸ್ಟೆನ್ಸ್ಗಳನ್ನು, ಸೀಸನ್ 12 ಕಂಟೆಸ್ಟೆನ್ಸ್ಗಳನ್ನು ಫಾಲೋ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ, ಇನ್ಕ್ಲೂಡಿಂಗ್ ನಮ್ಮ ಸತೀಶ್ ಕಡಬಂಸ್ ಅವರನ್ನು ಕೂಡ ಫಾಲೋ ಮಾಡ್ತಿದ್ದಾರೆ. ಸೊ ಇದು ಒಂದು ರೀತಿ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಗೊತ್ತಿಲ್ಲ ಅವರು ಇದು ಇಂಟೆನ್ಷನಲ್ಲೇ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಅನ್ಫಾಲೋ ಮಾಡಿದ್ದಾರೆ ಅಂತಂದರೆ ಯಾವುದೋ ಒಂದು ಉದ್ದೇಶದಿಂದಲೇ ಮಾಡಿರ್ತಾರೆ. ಅದು ಏನು ಉದ್ದೇಶ ಅಂತ ಗೊತ್ತಾಗಿಲ್ಲ. ಆ್ಯಂಡ್ ಹಂಗೆ ನೋಡೋಕೆ ಹೋದರೆ ಗಿಲ್ಲಿ ನಟ ಅವರು ಮ್ಯೂಟೆಂಟ್ ರಘು ಅವರನ್ನು ಮೊದಲಿಂದನೂ ಫಾಲೋ ಮಾಡ್ತಾ ಇರಲಿಲ್ಲ. ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಮೇಲೆ ಅವರು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಯಾರನ್ನಾದರೂ ಫಾಲೋ ಮಾಡ್ತಾ ಇದ್ದಾರೆ ಅಂತಾದರೆ ಅದು ಕೇವಲ ಕಾವ್ಯ ಮತ್ತು ರಕ್ಷಿತಾ ಶೆಟ್ಟಿ ಅವರನ್ನು ಮಾತ್ರ, ಬೇರೆ ಯಾರನ್ನೂ ಫಾಲೋ ಮಾಡ್ತಾ ಇಲ್ಲ. ಸೊ ಅದೇ ರೀಸನ್ಗೇನಾದರೂ ಗಿಲ್ಲಿ ನನ್ನನ್ನು ಹೆಂಗಾದರೂ ಫಾಲೋ ಮಾಡ್ತಿಲ್ಲ, ನಾನು ಯಾಕೆ ಮಾಡಲಿ ಅಂತ ಅಂದ್ಕೊಂಡು ಅವ್ರು ಫಾಲೋ ಮಾಡ್ತಿಲ್ವಾ ಅದು ಗೊತ್ತಿಲ್ಲ. ಬಟ್ ಮ್ಯೂಟೆಂಟ್ ರಘು ಅವರು ಗಿಲ್ಲಿ ಅವರನ್ನು ಅನ್ಫಾಲೋ ಮಾಡಿದ್ದಾರೆ. ನಿಮಗೆ ಏನು ಅನಿಸುತ್ತೆ, ಕಾರಣ ಏನಿರಬಹುದು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಂಗೆ ನೋಡೋಕೆ ಹೋದರೆ ದೊಡ್ಡ ಮನೆ ಹಬ್ಬ ಇವೆಂಟಲ್ಲಿ ತುಂಬ ಚೆನ್ನಾಗಿದ್ರು ಮೂರು ಜನ ಕೂಡ, ಸಾಕಷ್ಟು ಎಮೋಷನಲ್ ಮೂಮೆಂಟ್ಸ್ ಎಲ್ಲ ಅಲ್ಲಿ ಕ್ರಿಯೇಟ್ ಆಗಿತ್ತು. ಮತ್ತೊಂದು ಸಲ ಗಿಲ್ಲಿ ನಟ, ರಕ್ಷಿತಾ ಶೆಟ್ಟಿ ಮತ್ತು ಮ್ಯೂಟೆಂಟ್ ರಘು ಅವರ ಜೋಡಿ ನೋಡಿದಾಗ ಬಹಳ ಖುಷಿ ಕೂಡ ಆಗಿತ್ತು. ಬಟ್ ಯಾಕೋ ಗೊತ್ತಿಲ್ಲ, ಮ್ಯೂಟೆಂಟ್ ರಘು ಅವರು ಆಚೆ ಬಂದಮೇಲೆ ಅವ್ರ ತಲೆಯಲ್ಲಿ ಏನು ಓಡ್ತಾ ಗೊತ್ತಿಲ್ಲ, ಗಿಲ್ಲಿ ನಟ ಅವರನ್ನು ಅನ್ಫಾಲೋ ಮಾಡಿದ್ದಾರೆ. ಆ್ಯಂಡ್ ಹಂಗೆ ನೋಡೋಕೆ ಹೋದರೆ ರಕ್ಷಿತಾ ಶೆಟ್ಟಿ ಅವ್ರ ಜೊತೆಗೆ ಸಾಕಷ್ಟು ಲೈಕಂದರೆ ಮ್ಯೂಟೆಂಟ್ ಚೆಫ್ ಅಂತ ಯೂಟ್ಯೂಬ್ ಚಾನಲ್ ಎಲ್ಲ ಓಪನ್ ಮಾಡ್ಕೊಂಡಿದ್ದಾರೆ. ಅವ್ರ ಜೊತೆಗೆ ಸಾಕಷ್ಟು ಲೈಕಂದರೆ ರೆಸಿಪಿ ಎಲ್ಲ ಒಟ್ಟೊಟ್ಟಿಗೆ ಪ್ರಿಪೇರ್ ಮಾಡಿದ್ರು. 1-2 ವಿಡಿಯೋ ಒಟ್ಟಿಗೆ ಕಾಣಿಸ್ಕೊಂಡ್ರು ರಘು ಮತ್ತು ರಕ್ಷಿತಾ ಅವರು. ಬಟ್ ಗಿಲ್ಲಿ ನಟ ಅವರು ಕೂಡ ಮ್ಯೂಟೆಂಟ್ ಚೆಫಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಅಂದ್ಕೊಳ್ತಿರುವಾಗಲೇ ಈ ಥರದೊಂದು ಬೆಳವಣಿಗೆ ಆಗಿದೆ. ಕಾರಣ ಏನಿರ್ಬೋದು ಅಂತ ಗೊತ್ತಿಲ್ಲ. ಆ್ಯಂಡ್ ಮನೆ ಒಳಗಡೆ ಇದ್ದಾಗಲೂ ಕೂಡ ಮ್ಯೂಟೆಂಟ್ ರಘು ಅವರು ಲೈಕಂದರೆ 4th ವೀಕ್ ಬಂದಾಗ ಅವರಿಗೆ ಗಿಲ್ಲಿ ನಟ ಅವ್ರ ಮೇಲೆ ಒಳ್ಳೆ ಒಪಿನಿಯನ್ನೇ ಇತ್ತು. ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂದ್ಕೊಂಡೆ ಅವ್ರು ಆ್ಯಕ್ಚುಲಿ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದರು. ಆಮೇಲೆ ಒಂದು ಸ್ವಲ್ಪ ವಾರಗಳಾದಮೇಲೆ ಗಿಲ್ಲಿ ಅವರಿಂದ ಸ್ವಲ್ಪ ಇರಿಟೇಟ್ ಆಗಿ, ಅಂದರೆ ಗಿಲ್ಲಿ ಅವ್ರಿಗೆ ಗೊತ್ತಲ್ಲ, ಅವರು ಸೆಲ್ಫ್ ಟ್ರೋಲಿಂಗ್ ಕೂಡ ಮಾಡ್ತಾರೆ ಮತ್ತು ಬೇರೆಯವ್ರನ್ನ ಸಿಕ್ಕಾಬಟ್ಟೆ ಟ್ರೋಲಿಂಗು ರೋಸ್ಟಿಂಗ್ ಎಲ್ಲ ಮಾಡ್ತಾನೆ ಇರ್ತಾರೆ. ಅದೆಲ್ಲೋ ಒಂದು ಕಡೆ ಮ್ಯೂಟೆಂಟ್ ರಘು ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಬಟ್ ಸ್ಟಿಲ್ ಅವರಿಬ್ಬರ ಒಂದು ಕಾಂಬಿನೇಷನ್ನೇ ಒಂದು ರೀತಿ ಜನಗಳಿಗೆ ಇಷ್ಟ ಆಗ್ತಾಯಿತ್ತು. ಈ ಒಂದು ಗಿಲ್ಲಿ ಅವರು ಸಿಕ್ಕಾಬಟ್ಟೆ ಕಾಲು ಎಳಿತಾ ಇದ್ರು ಕೂಡ ರಘು ಅವ್ರಿಗೆ.
ರಘು ಅವರು ಅದನ್ನು ಟಾಲರೇಟ್ ಮಾಡ್ತಾ ಇದ್ದಂತಹ ರೀತಿಯೇ ಜನಗಳಿಗೆ ಇಷ್ಟ ಆಗಿಬಿಟ್ಟಿತ್ತು. ಬಟ್ ರಘು ಅವರಿಗೆ ಸಿಕ್ಕಾಬಟ್ಟೆ ಇರಿಟೇಟ್ ಆಗಿತ್ತು. ಅದಾದಮೇಲೆ ಲೈಕ್ ಅಂದರೆ ಸಾಕಷ್ಟು ಬಿ ಪ್ಯಾಲೇಸ್ ಟಾಸ್ಕ್ ಎಲ್ಲ ಬರುತ್ತೆ. ಆ ಟೈಮಲ್ಲೆಲ್ಲ ಆಲ್ಮೋಸ್ಟ್ ಗಿಲ್ಲಿ ಅವ್ರ ಮೇಲೆ ಒಂದು ರೀತಿ ಕೆಂಡನೇ ಕಾರ್ತಾ ಇದ್ರು ಅವರು. ಮತ್ತು ಇವನ ಒಂದು ಚಪಾತಿ ಪೀಸ್ ಕೊಡದೇ ಇರೋದಾಗಿರಬಹುದು, ಅದಾದಮೇಲೆ ಬೇಡಪ್ಪ ನೀನು ಸಪ್ರೇಟಾಗಿರು ಅನ್ನೋ ಥರ ಅವರಿಂದ ದೂರ ಆದಂತಹ ಸಿಚುವೇಶನ್ಸ್ಗಳಾಗಿರಬಹುದು. ಮತ್ತು ಅವ್ರು ಬೇರೆಯವ್ರ ಹತ್ರ ಹೇಳ್ಕೊಂಡಿದ್ದು, ಅವ್ನು ಯಾಕೋ ತುಂಬ ಓವರ್ ಮಾಡ್ತಾನೆ, ನನ್ನ ಆಟ ಎಲ್ಲೋ ಲೈಕಂದರೆ ಓವರ್ ಶ್ಯಾಡೋ ಆಗ್ತಿದ್ದೀನೋ ಅವನಿಂದ ಅಂತೆಲ್ಲ ಮಾತಾಡ್ಕೊಂಡಿದ್ದೆಲ್ಲ ಉಂಟು. ಬಟ್ ಕೊನೆಗೆ ಲೈಕಂದರೆ ಫ್ಯಾಮಿಲಿ ವೀಕೆಲ್ಲ ಆದಮೇಲೆ ಅವರಿಗೆ ಕನ್ಫರ್ಮ್ ಆಗೋಯ್ತು. ಅಂದರೆ ಗಿಲ್ಲಿ ಈಸ್ ಎ ಒಳ್ಳೆ ಜನ ಅನ್ನೋ ಥರ ಕನ್ಫರ್ಮ್ ಆಗಿ ಅವ್ರು ಅರ್ಥ ಮಾಡಿಕೊಂಡು ಗಿಲ್ಲಿ ಅವ್ರನ್ನ ಇಷ್ಟಪಡೋದಕ್ಕೆ ಶುರು ಮಾಡಿದರು. ಗಿಲ್ಲಿಯವ್ರ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನು ಆಡೋದಕ್ಕೆ ಸ್ಟಾರ್ಟ್ ಮಾಡಿದರು ಕೊನೆಯಲ್ಲಿ. ಅದು ಕೂಡ ಜನಗಳು ಆ್ಯಕ್ಚುಲಿ ಜ್ಞಾಪಕ ಇಟ್ಕೊಂಡಿದ್ದಾರೆ. ಬಟ್ ಓವರಾಲ್ ಕೊನೆಯಲ್ಲಿ ಅಂತ ಬಂದಾಗ ಲೈಕ್ ಅಂದರೆ ಗಿಲ್ಲಿ ಮತ್ತು ರಘು ಮತ್ತು ರಕ್ಷಿತಾ ಅವರ ಕಾಂಬಿನೇಷನ್ ಸಿಕ್ಕಾಬಟ್ಟೆ ಜನಗಳಿಗೆ ಇಷ್ಟ ಆಗಿಬಿಟ್ಟಿತ್ತು. ಆ್ಯಂಡ್ ಈವನ್ ಮ್ಯೂಟೆಂಟ್ ರಘು ಅವ್ರಿಗೂ ಕೂಡ ಈಸ್ ವೆಲ್ ಅವೇರ್. ಅಂದರೆ ಗಿಲ್ಲಿ ಅವರಿಂದ ಎಷ್ಟು ಮಟ್ಟಿಗೆ ಅವರ ಆಟದ ಮೇಲೆ ಪಾಸಿಟಿವ್ ಪರಿಣಾಮ ಬೀರಿದೆ ಅನ್ನೋಂಥದ್ದು ಬಹುಶಃ ಅವರಿಗೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಗೊತ್ತಾಗಿರಲಿಕ್ಕಿಲ್ಲ. ಬಟ್ ಆಚೆ ಬಂದ ಮೇಲೆ ಡೆಫಿನೆಟ್ಲಿ ಅವರಿಗೆ ಗೊತ್ತಾಗಿರುತ್ತೆ ಗಿಲ್ಲಿಯಿಂದ ಅವರ ಆಟಕ್ಕೆ ಎಷ್ಟು ಪಾಸಿಟಿವ್ ಆಯಿತು ಅಂತ. ಇನ್ಫ್ಯಾಕ್ಟ್ ಗಿಲ್ಲಿ ಫ್ಯಾನ್ಸ್ ಕೂಡ ಮ್ಯೂಟೆಂಟ್ ರಘು ಅವ್ರನ್ನ ಸಾಕಷ್ಟು ಬಾರಿ ವೋಟ್ ಮಾಡಿ ಸೇಫ್ ಮಾಡಿದ್ದಾರೆ. ಅದು ಕೂಡ ಆಗಿದೆ. ಅದೆಲ್ಲವೂ ಕೂಡ ರಘು ಅವರಿಗೆ ಗೊತ್ತಿರುತ್ತೆ. ಬಟ್ ಸ್ಟಿಲ್ ಈ ಥರದೊಂದು ಬೆಳವಣಿಗೆ ಆಗಿದೆ. ಯಾಕಿರಬಹುದು ಅಂತ ನಿಮಗನ್ಸುತ್ತೆ? ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಆ ಒಂದು ಫೋಟೋ ಲೈಕ್ ಆಲ್ 3 in 1 frame ಅಂತ ಒಂದು ಪೋಸ್ಟ್ ಮಾಡ್ಕೊಂಡಿದ್ರು ಅವರು. ಅದು ಫೇಸ್ಬುಕ್ಕಲ್ಲಿದೆ. ಮ್ಯೂಟೆಂಟ್ ರಘು ಅವರು ಸದ್ಯಕ್ಕೆ ಬೇರೆ ಎಲ್ಲರನ್ನೂ ಲೈಕ್ ಅಂದರೆ ಫಾಲೋ ಮಾಡ್ತಾ ಇದ್ದಾರೆ. ಅಶ್ವಿನಿ ಗೌಡ ಅವರನ್ನು ಫಾಲೋ ಮಾಡ್ತಾ ಇಲ್ಲ. ಬಟ್ ಬೇರೆ ಎಲ್ಲ ಆಲ್ಮೋಸ್ಟ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳನ್ನು ಅವರು ಫಾಲೋ ಮಾಡಿದ್ದಾರೆ. ಬಟ್ ಗಿಲ್ಲಿ ಅವ್ರನ್ನ ಅನ್ಫಾಲೋ ಮಾಡಿದ್ದಾರೆ. ನಿಮಗೆ ಯಾಕೆ ಅವರು ಈ ರೀತಿ ಮಾಡಿರಬಹುದು ಅಂತ ಅನಿಸುತ್ತೆ? ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಗಿಲ್ಲಿ ಆ್ಯಸ್ ಯೂಶ್ವಲ್ ಅವರು ಬಹಳ ಬ್ಯುಸಿ ಇದ್ದಾರೆ. ಅವರು ಯಾವುದೇ ಒಂದು ಪೋಸ್ಟನ್ನಾಗಲಿ ಅಥವಾ ತುಂಬ ಈ ರೀತಿ ಯಾವುದೋ ಒಂದು ವ್ಲಾಗ್ ಮಾಡೋದ್ರ ಬಗ್ಗೆ ಆಗಲಿ ಅವರಿಗೆ ಸದ್ಯಕ್ಕೆ ಟೈಮ್ ಸಿಗ್ತಾ ಇಲ್ಲ ಅಷ್ಟೇ. ಮೊನ್ನೆ ಎಲ್ಲ ಸಾಕಷ್ಟು ಅಂದರೆ ಗಿಲ್ಲಿಯವರ ವರ್ತನೆ ಎಲ್ಲ ಕಂಡು ಮಂಡ್ಯದಲ್ಲಿ ಯಾರೋ ಒಬ್ಬ ಅಭಿಮಾನಿ ಫೋಟೋ ತೆಗಿಲಿಕ್ಕೆಲ್ಲ ಬಂದಾಗ ಫೋಟೋ ಕೊಡಲಿಲ್ಲ, ಏನೋ ಧನ್ವೀರ್ ಅವ್ರ ಹತ್ರ ಮಾತಾಡ್ಕೊಂಡು ಅಂದರೆ ಚಿಕ್ಕಣ್ಣ ಅವ್ರ ಹತ್ರ ಮಾತಾಡ್ಕೊಂಡು ನಗಾಡ್ತಿದ್ರು ಅನ್ನೋ ಥರ ಎಲ್ಲ ಆ್ಯಕ್ಚುಲಿ ಸಾಕಷ್ಟು ನೆಗೆಟಿವ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಆ್ಯಕ್ಚುಲಿ ಆ ಒಬ್ಬ ಅಭಿಮಾನಿ ಏನು ಫೋಟೋ ತೆಗೆಸ್ಕೊಳ್ಳಿಕ್ಕೆ ಅವಾಗ ಬಂದಿದ್ರು ಅವ್ರ ಹತ್ರ ಮೊದಲೇ ಆಲ್ರೆಡಿ ಅವ್ರು ಫೋಟೋ ತೆಕ್ಕೊಂಡಿದ್ರು. ಸೊ ಹಾಗಾಗಿ ಗಿಲ್ಲಿಯವರು ಅಷ್ಟು ರೆಸ್ಪಾಂಡ್ ಮಾಡಿಲ್ಲ. ಆ್ಯಂಡ್ ಗಿಲ್ಲಿ ಈಸ್ ಜಸ್ಟ್ 27-28 year old ಅಷ್ಟೇ. ಸಾಕಷ್ಟು ಲೈಕ್ ಅಂದರೆ ಅವರಿಗೆ ಓವರ್ ಬರ್ಡನ್ ಕೂಡ ಆಗಿದೆ ಈ ಒಂದು ಸಿಕ್ಕಿರುವಂತಹ ಪಾಪ್ಯುಲಾರಿಟಿ ಆಗಿರಬಹುದು. ಅದೆಲ್ಲವೂ ಕೂಡ ಅವರಿಗೆ ಅರ್ಗಿಸ್ಕೊಳ್ಳೋದಕ್ಕೆ ಇನ್ನೂ ಟೈಮ್ ಬೇಕಾಗಿದೆ. ಇನ್ಫ್ಯಾಕ್ಟ್ ಅವರು ತರುಣ್ ಸುಧೀರ್ ಅವರ ಹತ್ರ ಶೇರ್ ಮಾಡ್ಕೊಂಡಾಗ ನನಗೆ ಇದನ್ನು ತಗೊಳ್ಳೋಕ್ಕೆ ಆಗ್ತಿಲ್ಲ ಕನ್ನಡ, ಎಲ್ಲೂ ಹೋಗೋಕ್ಕಾಗ್ತಿಲ್ಲ, ನನಗೇ ಟೈಮ್ ಸಿಗ್ತಿಲ್ಲ ಅಂತೆಲ್ಲ ಅವರು ಸಿಕ್ಕಾಬಿಟ್ಟೆ ಯಾಕಂದರೆ ಅವಲತ್ಕೊಂಡಿದ್ದಾರೆ. ಆಗಲೂ ಕೂಡ ತರುಣ್ ಸುಧೀರ್ ಅವರು ಇದೆಲ್ಲ ಇರುತ್ತಪ್ಪ ಒಂದು ಪರ್ಟಿಕ್ಯುಲರ್ ಟೈಮ್ ನಿಂದು, ಇದು ನಿನ್ನ ಟೈಮು, ಎಂಜಾಯ್ ಮಾಡು ಅಂತೆಲ್ಲ ಸಾಕಷ್ಟು ಅವರಿಗೆ ಮನವರಿಕೆ ಮಾಡಿಸಿದ್ದಾರೆ. ಅಂದರೆ ಗಿಲ್ಲಿಯವ್ರಿಗೆ ಲೈಕಂದರೆ ತುಂಬ ಓವರ್ಫ್ಲೋ ಆಗ್ತಾ ಇದೆ. ಅಂದರೆ ಎಲ್ಲ ಕಡೆಯಿಂದ ರೆಕಗ್ನಿಷನ್ನು, ಜನ ಎಲ್ಲಿ ಹೋದರೂ ಅವ್ರನ್ನ ಬಿಡದೇ ಇರೋದು, ಅದನ್ನೆಲ್ಲ ಅವ್ರು ಆ್ಯಕ್ಚುಲಿ ಅದರಿಂದ ತುಂಬ ಅದನ್ನು ಸ್ವಲ್ಪ ಅದು ಸೆಟಲ್ ಆಗಬೇಕು ಕರೆಕ್ಟಾಗಿ. ಅದೆಲ್ಲ ಸ್ವಲ್ಪ ಜನಗಳೆಲ್ಲ ಅಂದರೆ ಸ್ವಲ್ಪ ಬ್ರೀದಿಂಗ್ ಸ್ಪೇಸ್ ಎಲ್ಲ ಸಿಗೋ ಥರ ಆಗಬೇಕು ಅವ್ರಿಗೆ. ಆಗ ಮಾತ್ರ ಅವರು ಕರೆಕ್ಟಾಗಿ ಅವರು ರೆಸ್ಪಾಂಡ್ ಮಾಡ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಗಿಲ್ಲಿ ಡೆಫಿನೆಟ್ಲಿ ಯಾರನ್ನೋ ಅವರು ತಲೆಯಿಂದ ತೆಗೆದು ಹಾಕಿಬಿಡೋದು ಅಥವಾ ಯಾರನ್ನೋ ಮರೆತು ಬಿಡೋದು ಆ ಥರ ಎಲ್ಲ ಮಾಡುವಂತಹ ವ್ಯಕ್ತಿ ಅಲ್ವೇ ಅಲ್ಲ. ಬಹಳಷ್ಟು ಲೈಕಂದರೆ ತುಂಬ ಲೈಕಂದರೆ ಓವರ್ ಡೋಸೇಜ್ ಆಗ್ತಿದೆ ಎಲ್ಲ ವಿಷಯಗಳು ಅವ್ರಿಗೆ. ಈ ಕಡೆ ಸಿನಿಮಾ ಬೇರೆ ಪ್ರಮೋಷನ್ಸ್ ಇದೆ. ಹಂಗೆ ನೋಡೋಕೆ ಹೋದರೆ ಈಗ ಸೂಪರ್ ಹಿಟ್ ಫಿಲಮ್ದು ಪ್ರಮೋಷನ್ಸ್ ಎಲ್ಲ ತುಂಬ ಜನಕ್ಕೆ ಕೊಡಲಿಕ್ಕೆ ಕೂಡ ಆಗಲಿಲ್ಲ ಅವ್ರ ಕೈಲಿ. ಅಂದರೆ ಟೈಮ್ ಮ್ಯಾನೇಜ್ ಮಾಡೋದಕ್ಕಾಗ್ತಿಲ್ಲ. ಹಾಗಾಗಿ ಅವ್ರು ಆ ಥರ ಲೈಕಂದರೆ ತುಂಬ ಗೊಂದಲದಲ್ಲಿದ್ದಾರೆ ಅಷ್ಟೇ. ಬಟ್ ಯಾವುದೇ ಕಾರಣಕ್ಕೂ ಏನೋ ಅವರಿಗೆ ಹೆಡ್ ವೈಟ್ ಬಂದಿದೆ, ಜನ ಬದಲಾಗಿದ್ದಾರೆ, ಆ ಥರದ್ದೆಲ್ಲ ಏನೂ ಇಲ್ಲ. ಆ್ಯಂಡ್ ಏನೋ ಲೈಕಂದರೆ ಫಸ್ಟ್ ಆಫ್ ಆಲ್ ಅವ್ರು ಇನ್ಸ್ಟಾಗ್ರಾಮ್ನ ಹ್ಯಾಂಡಲ್ ಕೂಡ ಮಾಡ್ತಾ ಇದ್ದಾರಲ್ಲೋ ಗೊತ್ತಿಲ್ಲ. ಫಸ್ಟ್ ಆದರೆ ರಿಲೆಂಟ್ ಕ್ರಿಯೇಷನ್ಸ್ ಅಂತ ಅವ್ರ ಕಡೆಯಿಂದ ಹ್ಯಾಂಡಲ್ ಆಗ್ತಾಯಿತ್ತು. ಅವ್ರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಎಲ್ಲ ಜಾಸ್ತಿ ಪೋಸ್ಟೇ ಹಾಕಿಲ್ಲ. ಅದು ಕಲರ್ಸ್ ಕನ್ನಡದು ಶೋಗೆ, ಆ ಒಂದು ಶೋ ಇತ್ತಲ್ಲ ದೊಡ್ಡ ಮನೆ ಹಬ್ಬ, ಆ ಒಂದು ಶೋಗೆ ಮೇಕಪ್ ಮಾಡಿಸ್ಕೊಂಡಿದ್ದು ಅದೇನೋ ಅದು ಕಲರ್ಸ್ ಕಡೆಯಿಂದ ಟ್ಯಾಗ್ ಬಂದಾಗ ಅದನ್ನು ಕೊಲಾಬ್ರೇಷನ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅದೇ ಕೊನೆ ಅವ್ರದ್ದೊಂದು ಪೋಸ್ಟ್, ಬೇರೆ ಏನೂ ಹಾಕಿಲ್ಲ ಅವರು. ಸೊ ಅವ್ರ ತಲೆಯಲ್ಲಿ ಆ ಥರದ್ದು ಏನೋ ಯಾರನ್ನೋ ಮರೆತು ಬಿಡೋದಾಗಲಿ ಅಥವಾ ಏನೋ ಜನಗಳು ಕೊಟ್ಟಿರುವಂತಹ ಪ್ರೀತಿನ ಒಂದು ರೀತಿ ತಲೆಗೆ ತಗೊಂಡು ಮೆರೆಯೋದಾಗಲಿ ಅದೆಲ್ಲ ಏನೂ ಮಾಡಲ್ಲ ಗಿಲ್ಲಿಯವರು. ತುಂಬ ಅವರೇ ಯಾಕೆಂದರೆ ಕನ್ಫ್ಯೂಸ್ಡ್ ಆಗಿದ್ದಾರೆ. ಮುಂದೆ ಏನು ಮಾಡಬೇಕು ಅನ್ನುವಂತಹ ಒಂದು ಗೊಂದಲದಲ್ಲಿ ಸಾಕಷ್ಟು ಯೋಚನಾ ಮಗ್ನರಾಗಿದ್ದಾರೆ ಅಷ್ಟೇ. ಸೊ ಸದ್ಯಕ್ಕೆ ಈ ಥರದೊಂದು ಬೆಳವಣಿಗೆ ಆಗಿದೆ. ಮ್ಯೂಟೆಂಟ್ ರಘು ಅವ್ರ ಬಗ್ಗೆ ಈಗ ಕೊಟ್ಟಿರುವಂತಹ ಅಪ್ಡೇಟ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.